ಬೆಂಗಳೂರು ಟ್ರಾಫಿಕ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೊಸ ವ್ಯಾಖ್ಯಾನ. ಟ್ರಾಫಿಕ್ ಸಮಸ್ಯೆ ಪ್ರಗತಿಯ ದಿಕ್ಸೂಚಿ ಅಂತ ಸಮರ್ಥನೆ. ಐಟಿ ಬಿಟಿ ಸಚಿವರ ಹೇಳಿಕೆಗೆ ಬಿಜೆಪಿ ಖಂಡನೆ. ಟ್ರಂಪ್ ಕೈತಪ್ಪಿದ ನೊಬೆಲ್ ಶಾಂತಿ ಪಾರಿತೋಷಿಕ. ವೆನೆಜುವೆಲಾದ ಹೋರಾಟಗಾರ್ತಿ ಪಾಲಾದ ಪಾರಿತೋಷಿಕ. ಕಾಂತಾರ ದೈವಾರಾಧಕರ ನಡುವೆ ನಿಲ್ಲದ ಫೈಟ್. ಕೈ ಕಮಲ ನಡುವೆ ನವೆಂಬರ್ ಕ್ರಾಂತಿಯ ವಾರ್. ವೀರೇಂದ್ರ ಪಪ್ಪಿ ಮಂತ್ರಿ ಕನಸಿಗೆ ಇಡಿ ಬ್ರೇಕ್. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೊಸ ವ್ಯಾಖ್ಯಾನ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮೊಬಿಲಿಟಿ ಸಿಂಪೋಸಿಯಂ 2025ರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಟ್ರಾಫಿಕ್ ಸಮಸ್ಯೆಯನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಬೇಕು. ಬೆಂಗಳೂರು ಟ್ರಾಫಿಕ್ ಪ್ರಗತಿಯ ದಿಕ್ಸೂಚಿ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಅಂದರೆ ನಾವು ಬೆಳೀತಿದ್ದೀವಿ ಅಂತ ಅರ್ಥ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥನೆಗೆ ಕಿಡಿಕಾರಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಟ್ರಾಫಿಕ್ ಹೆಚ್ಚಾಗಿದೆ ಅಂದರೆ ಡೆವಲಪ್ಮೆಂಟ್ ಆಗಿದೆ ಅಂತ ಅರ್ಥನ. ಇವರ ಬ್ರೈನ್ ಎಷ್ಟು ಬೆಳೆದಿದೆ ಅನ್ನೋದು ಇದರಿಂದಲೇ ಗೊತ್ತಾಗುತ್ತೆ. ಪಾಟ್ ಹೋಲ್ನಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಇದರಿಂದ ಸಮಸ್ಯೆ ಆಗ್ತಾ ಇದೆ ಹೊರತು ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದು ಸುಳ್ಳು ಅಂತ ಕಿಡಿಕಾರಿದ್ದಾರೆ. ಟ್ರಾಫಿಕ್ ಬಹಳ ಹೆಚ್ಚಿದೆ ಅಂತಂದ್ರೆ ಅದು ಬಹಳ ಡೆವಲಪ್ಮೆಂಟ್ ಆಗಿದೆ ಅಂತ ಅಂದಮೇಲೆ ಇವ್ರ ಬ್ರೈನು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಟ್ರಾಫಿಕ್ ಮತ್ತೇನಾದ್ರೂ ಹೆಚ್ಚಾಗಿದ್ರೆ ಸುಗಮ ಸಂಚಾರ ಇಲ್ಲದೆ ಇರತಕ್ಕಂತ ಕಾರಣದಿಂದ ಇದನ್ನೆಲ್ಲ ಸರಿಪಡಿಸ್ತೀವಿ ಅನ್ನೋದನ್ನ ಬಿಟ್ಟು ಬಹಳ ಡೆವಲಪ್ಮೆಂಟ್ ಆಗಿದೆ, ಇನ್ನೂ ಟ್ರಾಫಿಕ್ ಆಗಬೇಕು ಅಂತಕ್ಕಂಥ ಈ ಮನಸ್ಥಿತಿ ಎಂತದ್ದು ಅಂತ ನನಗರ್ಥ ಆಗಲ್ಲ. ನೊಬೆಲ್ ಶಾಂತಿ ಪುರಸ್ಕಾರದ ನಿರೀಕ್ಷೆಯಲ್ಲಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಗರ್ವಭಂಗವಾಗಿದೆ. ಈ ವರ್ಷದ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ವೆನಿಜುವೆಲಾದ ಹೋರಾಟಗಾರ್ತಿ ಮರಿಯಾ ಕೊರಿನಾ ಮಚಾಡೋಗೆ ನೀಡಲಾಗಿದೆ. ವೆನಿಜುವೆಲಾದ ಜನರಿಗೆ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದ ಮಚಾಡೋಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ನೊಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿದ್ದ ಟ್ರಂಪ್ ಹಲವಾರು ಸಂದರ್ಭಗಳಲ್ಲಿ ಸ್ವತಃ ತಮಗೆ ತಾವೇ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಬೇಕು ಅಂತ ಘೋಷಿಸಿಕೊಂಡಿದ್ದರು. ಇತ್ತೀಚಿನ ಭಾರತ ಪಾಕಿಸ್ತಾನ ಸಂಘರ್ಷ ಸೇರಿದಂತೆ ಹಲವು ಜಾಗತಿಕ ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ನಾನು ಮುಖ್ಯ ಪಾತ್ರ ವಹಿಸಿದ್ದೇನೆ ಅಂತ ಅವರು ಹೇಳಿಕೊಂಡಿದ್ದರು. ಇಸ್ರೇಲ್, ಥೈಲ್ಯಾಂಡ್, ಕಾಂಬೋಡಿಯಾ, ಅಜರ್ಬೈಜಾನ್, ಅರ್ಮೇನಿಯಾ ಮತ್ತು ಪಾಕಿಸ್ತಾನ ಸೇರಿದಂತೆ ಹಲವಾರು ರಾಷ್ಟ್ರಗಳು 2025ರ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಟ್ರಂಪ್ ಅವರನ್ನು ಬೆಂಬಲಿಸಿದ್ವು. ಆದರೆ ಇವತ್ತು ನೊಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆಯಾಗಿದ್ದು ವೆನಿಜುವೆಲಾದ ಮಹಿಳಾ ಹೋರಾಟಗಾರ್ತಿ ಮರಿಯಾ ಕೊರಿನಾ ಪಾಲಾಗಿದೆ. ನೊಬೆಲ್ ನಿರೀಕ್ಷೆಯಲ್ಲಿದ್ದ ಟ್ರಂಪ್ಗೆ ನಿರಾಸೆಯಾಗಿದೆ. ನಟ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾಗಿ ವಿಶ್ವದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಕಾಂತಾರ ಸಿನಿಮಾ ಬಗ್ಗೆ ಉತ್ತಮ ಪ್ರಶಂಸೆಯೂ ವ್ಯಕ್ತವಾಗುತ್ತಿದೆ. ಈ ನಡುವೆ ಕಾಂತಾರ ಸಿನಿಮಾ ಬಗ್ಗೆ ದೈವಾರಾಧಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ದೈವಗಳ ಅನುಕರಣೆ, ಅಪಹಾಸ್ಯವನ್ನ ಖಂಡಿಸಿದ್ದಾರೆ. ನಿನ್ನೆ ದೈವಸ್ಥಾನಕ್ಕೆ ದೈವಾರಾಧಕರು ಭೇಟಿ ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಈ ವೇಳೆ ಪಿಲ್ಚಂಡಿ ದೈವ ಎಚ್ಚರಿಕೆ ನೀಡಿದ ನುಡಿ ಬಗ್ಗೆ ಜಾಲತಾಣಗಳಲ್ಲಿ ಅಪಹಾಸ್ಯ ವ್ಯಕ್ತವಾಗುತ್ತಿದೆ. ದೈವ ನರ್ತಕ ಹೇಳಿದ್ದ ಅಂತ ವ್ಯಂಗ್ಯ ಮಾಡಲಾಗ್ತಿದೆ. ಇನ್ನು ರಿಷಬ್ ಕೂಡ ದೈವದ ಬಳಿಯೇ ಕೇಳಿ ಸಿನಿಮಾ ಮಾಡಿದ್ದು ಅಂತ ಫ್ಯಾನ್ಸ್ ವಾದ ಮಾಡ್ತಿದ್ದಾರೆ. ದೈವ ನಿಂದಕರಿಗೆ ಪಿಲಿಚಂಡಿ ಚಾಮುಂಡಿ ಎಚ್ಚರಿಕೆ ಸಂಬಂಧ ತುಳು ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್ ಮಾತನಾಡಿ, ದೈವ ಯಾವತ್ತೂ ಯಾರನ್ನು ಶಿಕ್ಷಿಸಲ್ಲ ಅಂತ ಹೇಳಿದ್ದಾರೆ. ದೈವ ಯಾರನ್ನು ಕೊಲೆ ಮಾಡಲಿಲ್ಲ ಅಂದ್ರೆ ಸಂಹಾರ ಮಾಡಲಿಲ್ಲ ಅಂತ. ಇದು ಅಧ್ಯಯನದ ಕೊರತೆ. ಅಂದ್ರೆ ಸಾಮಾನ್ಯ ಜನರಿಗೆ ದೈವಾರಾಧನೆ ಬಗ್ಗೆ ಹೆಚ್ಚು ಅಧ್ಯಯನ ಇರುವುದಿಲ್ಲ, ಮಾಹಿತಿ ಇರುವುದಿಲ್ಲ. ಕೊಯ್ಯತ್ತಾಯಿ ದೈವ ಎದುರಿಗೆ ಸಿಕ್ಕಿದವರನ್ನ ತುಂಡು ತುಂಡು ಮಾಡಿ ಬಿಸಾಡಿದ ಉಲ್ಲೇಖ ಇದೆ. ಕತ್ತಲೆ ಕಾನ ಗುಳಿಗ ಚಾಮುಂಡಿ ದೈವಕ್ಕೆ ದ್ರೋಹ ಮಾಡಿದಂತಹ ಗಣಪತಿ ಭಟ್ಟ ಅನ್ನುವನನ್ನು ಸಂಹರಿಸಿದ ಉಲ್ಲೇಖ ಅದರಲ್ಲಿದೆ. ರಿಷಬ್ ಶೆಟ್ಟಿ ಸಿನಿಮಾಕ್ಕೋಸ್ಕರ ಹೇಳುದಲ್ಲ, ಈಗ 3 ವರ್ಷ ಮೊದಲೇ ಬರೆದ ಪುಸ್ತಕದಲ್ಲಿ ಅದು ಇದೆ, ದಾಖಲೆ ಇದೆ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಪ್ರತಾಪ್ ಸಿಂಹ ವರ್ಗಾವಣೆ ವಸೂಲಿ ಆರೋಪ ಸಂಬಂಧ ಮಾತನಾಡಿದ ಸಚಿವ ಮಹದೇವಪ್ಪ, ಆಧಾರವಿಲ್ಲದೆ ಪ್ರತಾಪ್ ಸಿಂಹ ಆರೋಪ ಮಾಡೋದು ಬೇಡ ಅಂತ ಕಿಡಿಕಾರಿದ್ದಾರೆ. ಯತೀಂದ್ರ ನಮ್ಮ ಜನಪ್ರತಿನಿಧಿ. ಅವರು ಹಿಂದೆ ವರುಣಾ ಕ್ಷೇತ್ರದ ಶಾಸಕರಾಗಿದ್ದವರು. ಸಹಜವಾಗಿಯೇ ಜನರ ಕೆಲಸಗಳಿಗೆ ಶಿಫಾರಸು ಪತ್ರಗಳನ್ನು ಕೊಡ್ತಾರೆ. ಹಾಗೆ ಮಾಡಿದ ತಕ್ಷಣ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇತ್ತ ಬಳ್ಳಾರಿಯಲ್ಲಿ ಈಶ್ವರ್ ಖಂಡ್ರೆ ಮಾತನಾಡಿ, ಬಿಜೆಪಿಯವರು ಆರೋಪ ಮಾಡೋದರಲ್ಲಿ ನಿಸ್ಸೀಮರಾಗಿದ್ದಾರೆ ಅಂತ ಟಾಂಗ್ ನೀಡಿದ್ದಾರೆ. ಯತೀಂದ್ರ ನಮ್ಮ ಶಾಸಕರು, ಹಿಂದೆನೂ ವರುಣಾ ಕ್ಷೇತ್ರ ಶಾಸಕರಾಗಿದ್ದಾರೆ. ಜನ ಬೇಡಿಕೆ ಅಭಿವೃದ್ಧಿ ಕೇಳ್ತಾರೆ, ಯಾರಿಗಾರು ತೊಂದರೆ ಇದೆ ವರ್ಗಾವಣೆ ಮಾಡಿ, ನಮ್ಮ ಅನಾನುಕೂಲ ಇದ್ದರೆ ಅವರು ಸಂಬಂಧಪಟ್ಟ ಮಂತ್ರಿಗಳಿಗೋ ಮುಖ್ಯಮಂತ್ರಿಗಳಿಗೋ ಈಸ್ ಎ ರೆಪ್ರೆಸೆಂಟೇಟಿವ್ ಕೊಡ್ತಾರವರು. ಅಂತಿಮವಾಗಿ ಮಾಡೋದು ಸರ್ಕಾರ. ಹೀಗಾಗಿ ಆಧಾರ ಇಲ್ಲದೆ ಸಾಕ್ಷಿ ಇಲ್ಲದೆ ಹೇಳ್ತಕ್ಕಂಥದ್ದು ಅದು ಶೋಭೆ ತರದ. ಬರೀ ಸುಳ್ಳು ಹೇಳೋದ್ರಲ್ಲೇ ಬಿಜೆಪಿಯವರು ನಿಸ್ಸೀಮರಾಗಿದ್ದಾರೆ. ಅವ್ರು ಏನೇನು ಅಪರಾಧಗಳು ಮಾಡಿದ್ದಾರೆ, ಅವ್ರು ಯಾವ್ದ್ಯಾವ್ದು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ, ಅವ್ರಿಗೆ ಕನ್ಸು ಬೀಳ್ತದೆ ನಾವು ಹಂಗೆ ಮಾಡ್ತಾ ಇರಬಹುದು ಅಂತ ಹೇಳಿ. ಅದೆಲ್ಲ ಸುಳ್ಳು, ಜನ ನೋಡ್ತಾ ಇದ್ದಾರೆ.
ಮೈಸೂರಿನ ಮೂಡಾ ಹಗರಣ ಪ್ರಕರಣ ಸಂಬಂಧ ಇಡಿ ತನ್ನ ಬೇಟೆಯನ್ನ ಮುಂದುವರೆಸಿದೆ. ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಂಧನದ ಬಳಿಕ 59ಕ್ಕೂ ಹೆಚ್ಚು ಸೈಟ್ಗಳನ್ನು ಮುಟ್ಟುಗೋಲು ಹಾಕಿಕೊಂಡು ವಶಕ್ಕೆ ಪಡೆದುಕೊಂಡಿದೆ. ದಿನೇಶ್ ಅತ್ತೆ, ಮಾವ, ಬಾಮೈದ ಹಾಗೂ ಮನೆ ಗೆಲಸದವರ ಹೆಸರಲ್ಲೂ ಅಕ್ರಮ ಆಸ್ತಿ ಮಾಡಿದ್ದು ಕಂಡುಬಂದಿದೆ. 60 ಕೋಟಿ ಮೌಲ್ಯದ ಸೈಟ್ಗಳಲ್ಲಿ ಕಾಂಗ್ರೆಸ್ ಮುಖಂಡ ಎ ಪಾಪಣ್ಣರದ್ದೆ ಅಗ್ರಪಾಲಾಗಿದ್ದು, ವಿಜಯನಗರ 4ನೇ ಹಂತದಲ್ಲಿದ್ದ 31 ಸೈಟ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ದಿನೇಶ್ ಕುಮಾರ್ ತನ್ನ ಮನೆಯ ಕೆಲಸದಾತ ರಮೇಶ್ ಹೆಸರಲ್ಲೂ ಕೂಡ ಆಸ್ತಿ, ಬ್ಯಾಂಕ್ ಅಕೌಂಟ್ ತೆರೆದಿದ್ದಾರೆ. ಹಾಗೆ ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಕೂಡ ಅಕ್ರಮ ಸೈಟ್ ಮಂಜೂರಾಗಿದ್ದು ಎಲ್ಲವನ್ನೂ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಪಾಲಿಟಿಕ್ಸ್ ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ನಡುವೆ ಸಂಪುಟ ಪುನಾರಚನೆಯ ಸದ್ದು ಗದ್ದಲ ಜೋರಾಗಿದೆ. ಇತ್ತ ನವೆಂಬರ್ ಕ್ರಾಂತಿ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ, ಆಡಳಿತ ಪಕ್ಷದ ಸಚಿವರು, ಶಾಸಕರ ಪ್ರತಿಕ್ರಿಯೆ ನೋಡಿದ್ರೆ ಗೊತ್ತಾಗುತ್ತೆ. ನವೆಂಬರ್ ಬದಲಾವಣೆ ಬಗ್ಗೆ ಅವರ ಶಾಸಕರಿಗೆ ಗೊತ್ತಾಗಿದೆ. ಬಿಹಾರ ಚುನಾವಣೆ ಬಳಿಕ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ನವೆಂಬರ್ ಕ್ರಾಂತಿಗೂ ಸಿಎಂ ಡಿನ್ನರ್ ಮೀಟಿಂಗೂ ನಿಕಟ ಸಂಬಂಧವಿದೆ ಅಂತ ಹೇಳಿದ್ದಾರೆ. ಇತ್ತ ಸಚಿವ ಪರಮೇಶ್ವರ್ ಮಾತನಾಡಿ, ಎಲ್ಲಿದೆ ನವೆಂಬರ್ ಕ್ರಾಂತಿ, ಯಾವ ಕ್ರಾಂತಿಯೂ ಇಲ್ಲ ಅಂತ ಹೇಳಿದ್ರು. ಇನ್ನು ಸಂಪುಟ ಪುನರಚನೆ ಬಗ್ಗೆ ಸಿಎಂರನ್ನೇ ಕೇಳಬೇಕು ಅಂತ ಹೇಳಿದ್ರು. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು, ಶಾಸಕರ ಪ್ರತಿಕ್ರಿಯೆಗಳು, ಅದಕ್ಕೆ ಆಡಳಿತ ಪಕ್ಷದವರು ಅವರೇ ಏನು ಇತರ ಶಾಸಕರು ಮಂತ್ರಿಗಳೇನು ಉತ್ತರ ಕೊಡ್ತಾರೆ, ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ನವೆಂಬರ್ ಕ್ರಾಂತಿ ವಿಚಾರ ಬಹುದಿನಗಳ ಸುದ್ದಿ. ಸುಮಾರು 6 ತಿಂಗಳ ಹಿಂದೆನೆ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಹೇಳಿದ್ರು. ಅದನ್ನ ಆಧರಿಸಿ ಬೇರೆಯವರು ಕೂಡ ವ್ಯಾಖ್ಯಾನ ಮಾಡಿದ್ದುಂಟು. ಈಗೇನು ಒಂದೇ ತಿಂಗಳು ಉಳಿದಿದೆ, ಬಾಕಿ ಉಳಿದಿದೆ ನವೆಂಬರ್ಗೆ. ಆ ಕ್ರಾಂತಿಗೆ ಪುಷ್ಟಿ ಕೊಡುವಂತ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಯಾರು ಹೇಳಿದ್ರು ನವೆಂಬರ್ ಕ್ರಾಂತಿ? ಮುಖ್ಯಮಂತ್ರಿಗಳಿಗೆ ಕೇಳಬೇಕು. ಕ್ಯಾಬಿನೆಟ್ ರಿಷಫಲ್ ಇದೆಯಾ, ಅವರನ್ನ ಕೇಳಿ. ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಬೇಕಂತಿದ್ದ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಕನಸಿಗೆ ಇಡಿ ಮತ್ತೆ ಶಾಕ್ ಕೊಟ್ಟಿದೆ. ಚಳ್ಳಕೆರೆ ನಗರದಲ್ಲಿರುವ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾ ಇರುವ ಇಡಿ ಅಧಿಕಾರಿಗಳು ಕೋಟಿ ಖಜಾನೆಯ ರಹಸ್ಯವನ್ನ ಹೆಕ್ಕಿ ತೆಗಿತಾ ಇದ್ದಾರೆ. ಶಾಸಕನ ಅಸಲಿ ವ್ಯವಹಾರವನ್ನ ಬಯಲು ಮಾಡ್ತಿದ್ದಾರೆ. ಶಾಸಕ ವೀರೇಂದ್ರ ಪಪ್ಪಿ ಚುನಾವಣೆಗೂ ಮೊದಲೇ ಮಂತ್ರಿ ಆಗುವ ಕನಸು ಕಂಡಿದ್ದ ಎನ್ನಲಾಗ್ತಿದೆ. ಚಿತ್ರದುರ್ಗ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಆದ ಬೆನ್ನಲ್ಲೇ ನಿರಂತರವಾಗಿ ಕೆಪಿಸಿಸಿಯ ಒಡನಾಟದಲ್ಲಿದ್ರು. ಆ ವೇಳೆ ಶಾಸಕ ವೀರೇಂದ್ರ ಪಪ್ಪಿ ಮಂತ್ರಿ ಆಗುವ ಕನಸು ಕಾಣ್ತಿದ್ರು. ಶಾಸಕನ ಕನಸಿಗೆ ಇಡಿ ಅಧಿಕಾರಿಗಳು ಈಗ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ಬಿಹಾರ ಚುನಾವಣೆಗೆ ರಾಜ್ಯ ನಾಯಕರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ 300 ಕೋಟಿ ಕಪ್ಪ ಕೊಡುವುದಕ್ಕೆ, ಫಂಡಿಂಗ್ ಮಾಡೋದಕ್ಕೆ ಪಪ್ಪಿ ಸಿದ್ಧತೆ ನಡೆಸಿದ್ರು ಎನ್ನಲಾಗ್ತಿದೆ. ಜೊತೆಗೆ ರಾಜ್ಯ ಸಚಿವ ಸಂಪುಟ ಸೇರಿಕೊಳ್ಳುವಂತೆ ರಾಜ್ಯ ನಾಯಕರೊಂದಿಗೆ ಷರತ್ತು ಕೂಡ ಹಾಕಿದ್ರಂತೆ. ಹೀಗಾಗಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಅಗಾಧವಾದ ಕನಸಿನ ಕೋಟೆಗೆ ಇಡಿ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದು ಪಪ್ಪಿಯ ರಾಜಕೀಯ ಭವಿಷ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಸದ್ಯ ಬೆಟ್ಟಿಂಗ್ ಪ್ರಕರಣದಡಿ ಕೈ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದ ಬಾಲಕಿ ರೇಪ್ ಅಂಡ್ ಮರ್ಡರ್ ಪ್ರಕರಣ ಇಡೀ ನಗರದ ಜನತೆಯನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಮೈಸೂರು ಪೊಲೀಸರು ಆರೋಪಿ ಪತ್ತೆಗೆ ತಂಡ ರಚಿಸಿ ತನಿಖೆಗಿಳಿದಿದ್ರು. ಈ ವೇಳೆ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯು ಆರೋಪಿಯ ಗುರುತನ್ನ ಪತ್ತೆ ಹಚ್ಚುವುದಕ್ಕೆ ಹೆಲ್ಪ್ ಮಾಡಿದೆ. ಆರೋಪಿ ಕೊಳ್ಳೇಗಾಲದ ಬಸ್ ಹತ್ತಿದ್ದು ಕೂಡ ಬಸ್ ನಿಲ್ದಾಣದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಹೀಗಾಗಿ ಪೊಲೀಸರು ಕೊಳ್ಳೇಗಾಲದಲ್ಲಿ ಹುಡುಕಾಟ ನಡೆಸಿ ಆರೋಪಿಯನ್ನ ನಿನ್ನೆ ಮಧ್ಯಾಹ್ನ ಬಂಧಿಸಿದ್ದಾರೆ. ಬಂಧನದ ವೇಳೆ ಆರೋಪಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕಾರಣ ಆರೋಪಿ ಕಾಲಿಗೆ ಪೊಲೀಸರು ಫೈರ್ ಮಾಡಿದ್ದಾರೆ. ಆರೋಪಿಗೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಇನ್ನು ಬಂಧಿತ ಆರೋಪಿ ಕಾರ್ತಿಕ್ ಈ ಹಿಂದೆ ರೇಪ್ ಕೇಸ್ನಲ್ಲಿ 3 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಜಾಮೀನಿನ ಮೇರೆಗೆ 3 ತಿಂಗಳ ಹಿಂದಷ್ಟೇ ಬಿಡುಗಡೆಯಾಗಿದ್ದಾನೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದ ಬ್ಯಾಕ್ ಟು ಬ್ಯಾಕ್ ಕೊಲೆ ಪ್ರಕರಣ ನಗರದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ದಸರಾ ಮಹೋತ್ಸವದ ಸಂಭ್ರಮದಲ್ಲಿ ತೇಲ್ತಾ ಇದ್ದ ಮೈಸೂರು ಜನತೆಗೆ ಈ ಕೊಲೆ ಪ್ರಕರಣಗಳು ಆತಂಕ ಹೆಚ್ಚಿಸಿವೆ. ಸಿಎಂ ತವರು ಜಿಲ್ಲೆಯಲ್ಲಿ ಇಂತಹ ಕೃತ್ಯಗಳು ನಡೀತಾ ಇರುವುದು ಸಹಜವಾಗಿಯೇ ಸಾರ್ವಜನಿಕರ ಆಕ್ರೋಶ ಕಾರಣವಾಗಿದೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ, ಒಂದರ ಹಿಂದೆ ಒಂದು ಕೊಲೆಗಳಾಗ್ತಾ ಇದೆ, ಈ ಬಗ್ಗೆ ಸರ್ಕಾರದ ಯಾರೊಬ್ಬರು ಕೂಡ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಹಾಗೆ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕೆಂಡ ಕಾರಿದ ಪ್ರತಾಪ್ ಸಿಂಹ, ಮೈಸೂರಿನ ಪೊಲೀಸರಿಗೆ ಸಿಎಂ ಪುತ್ರ ಯತೀಂದ್ರ ಅವರು ಕಾಟ ಹೆಚ್ಚಾಗಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಇತ್ತ ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಮೈಸೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಅಂತೇಳಿ ಬೇಸರ ಹೊರಹಾಕಿದ್ದಾರೆ.
ಆದ್ರೆ ಮೈಸೂರಿನಲ್ಲಿ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ, ಒಬ್ಬನಾರು ಬಾಯಿ ತೆರಿತಾ ಇದ್ದಾನ? ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ತೆರಿತಿದಾರ? ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂತ DK ಶಿವಕುಮಾರ್ ಬಾಯಿ ತೆರಿತಿದಾರ? ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದಾರ? ಲಾಡು ಮಾತಾಡುವಂತ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದಾರ? ಅಲ್ಲ, ಯಾರ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದಾನ, ಅವನು ಮಾತಾಡ್ತಿಲ್ಲ. ಇಲ್ಲೊಬ್ಬ ಬಂದು ಯಾವಾಗ್ಲೂ ಕೂಡ ಮುಟ್ಟಾಳ ವಕ್ತಾರ ಇದ್ದಾನೆ, ಅವನು ಮಾತಾಡ್ತಿಲ್ಲ. ಆದ್ರೆ ಮೈಸೂರಿನಲ್ಲಿ ಯಾರು ಪಾಪದವ್ರ ಜೀವಕ್ಕೆ ಬೆಲೆ ಇಲ್ವಾ? ಏನ್ ನಡೀತಾ ಇದೆ ಮೈಸೂರಲ್ಲಿ? ಮನೆ ಸಿದ್ದರಾಮಯ್ಯನವರೇ, ನಿಮ್ ಮೂಗಿನ ಕೆಳಗಡೆ ಇರುವಂತ ಮೈಸೂರಿಗೆ ಭದ್ರತೆ ಇಲ್ವಲ್ಲ ಸರ್? ಹಿನ್ನೆಲೆಯಲ್ಲೂ ಕೂಡ ಕ್ಯಾತ್ಮಾರಳ್ಳಿಯಲ್ಲಿ ಒಂದು ಮರ್ಡರ್ ಆಗಿತ್ತು. ಸಣ್ಣ ಹುಡುಗಿ ಕಲಬುರಗಿಯಿಂದ ಬಂದಿರೋದು, ಇಲ್ಲಿ ಬಲೂನ್ ಮಾರಾಟ ಮಾಡೋಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು. ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟ್. ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಆಸ್ತಿ ಇನ್ಶೂರೆನ್ಸ್ ಹಣದ ಆಸೆಗಾಗಿ ಅಳಿಯನನ್ನೇ ಮಾವ ಕೊಲೆ ಮಾಡಿದಂತಹ ಘಟನೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಸೆಪ್ಟೆಂಬರ್ 27ರಂದು 28 ವರ್ಷದ ಬಸವರಾಜ್ ಎಂಬಾತನನ್ನ ಕೊಲೆ ಮಾಡಿ ಆರೋಪಿಗಳು ಆಕ್ಸಿಡೆಂಟ್ ಅಂತ ಬಿಂಬಿಸಿದ್ರು. ಬಸವರಾಜ್ ಸಾವಿನ ಬಗ್ಗೆ ಅನುಮಾನಗೊಂಡಂತಹ ಸಹೋದರ ಸಂಬಂಧಿ ಕುಮಾರ್ ಎಂಬಾತ ಇದು ಆಕ್ಸಿಡೆಂಟ್ ಅಲ್ಲ, ಆಸ್ತಿಗಾಗಿ ನಡೆದಿರುವ ಕೊಲೆ ಅಂಥೇಳಿ ರಟ್ಟಿಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಹೇಳಿದಂತಹ ಪೊಲೀಸರು ಒಬ್ಬೊಬ್ಬರೇ ಆರೋಪಿಗಳನ್ನು ಕರೆಸಿ ವಿಚಾರಣೆ ನಡೆಸಿದಾಗ ಮೃತ ಬಸವರಾಜ್ನನ್ನ ಕಂಠಪೂರ್ತಿ ಕುಡಿಸಿ ಕಾರಿನಿಂದ ಡಿಕ್ಕಿ ಹೊಡೆಸಿ ಆಕ್ಸಿಡೆಂಟ್ ಅಂತ ಬಿಂಬಿಸಿದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ, ಸಿದ್ದನಗೌಡ, ಪ್ರವೀಣ್ ಹಾಗೂ ಲೋಕೇಶ್ ಎಂಬಾತನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.